ಪರ್ಚೇಸ್ ಮಾಡಕ್ ಬಂದೈತೆ. ಅದೇ 20,000 ರೂಪಾಯಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮ ಓನರು ಸೂಪರ್ ಮಾರ್ಕೆಟ್ಗೆ ಹೋಗಿ ಮೊಟ್ಟೆ ತರ ಕೇಳಿದ್ದಾರೆ. ಬನ್ನಿ ತಗೊಂಬರೋಣ. ಈ ಸೂಪರ್ ಮಾರ್ಕೆಟ್ ಬೇರೆ ಮನೆಯಿಂದ ತುಂಬ ದೂರ ಇದೆ. ನಮ್ಮ ಓನರ್ಗೆ ನೀವೇ ಹೋಗಿ ತಗೊಂಬನ್ನಿ ಅಂದರೆ ಕೇಳ್ತಾ ಇಲ್ಲ. ಅಯ್ಯಣ್ಣ, ಏನು ಅನ್ಲೋಡ್ ಮಾಡ್ತಾ ಇದ್ದೀರಾ? ಮಾಡಿ. ಓ, ನಾನು ಈ ಬೆಟ್ಟ ಬೇರೆ ಹತ್ಬೇಕು ಇವಾಗ. ಹೆಂಗೆ ಹತ್ತೋದು ಇದನ್ನ? ಆಯ್ತು ಹತ್ಬಿಟ್ಟೆ. ಇಲ್ಲಿ ಯಾರನ್ನ ಕೇಳೋದು? ಎಲ್ಲರೂ ಅವ್ರ ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ದಾರೆ. ಯಾರಾದರೂ ಇದ್ದೀರಾ? ಹ್ಞೂ ಅಣ್ಣ, ಓಪನ್ ಮಾಡ್ತೇನೆ. ಪರ್ಚೇಸ್ ಮಾಡಕ್ ಬಂದೈತೆ. ಆರಾಮಣ್ಣ. ಅಣ್ಣನ ಮಾತಾಡ್ಸಿದ್ರು ಹಂಗೆ ಹೋಗ್ತಿದ್ದಾನೆ. ಪಾಪ ಏನೋ ಫೀಲಿಂಗಲ್ಲಿ ಇರಬೇಕು. ಸೂಪರ್ ಮಾರ್ಕೆಟ್ ನೋಡೋಕ್ಕೇನೋ ಚೆನ್ನಾಗೇ ಇದೆ. ಹಂಗೆ ಒಂದು ಸುತ್ತಾಕೊಂಡ್ಬರ್ತೀನಿ. ನಿನ್ಗೇನು ಮಾಡಲ್ಲ ಪುಟ್ಟ, ನಾನು ಸೈಡಿಗೆ ಬಾ. ಹ್ಞೂ ಸರ್, ಫುಲ್ ಸೆನ್ಸರ್ ಇರುತ್ತೆ. ನಮ್ಮ ಓನರ್ ಎಲ್ಲ ಕಡೆ ಸೆನ್ಸರ್ ಹಾಕಿದ್ದಾರೆ ನನಗೆ. ಹಲೋ ಪುಟ್ಟ. ಹ್ಞೂ ಪುಟ್ಟ, ನಾನೇ ಬಾಬಿ. ಚಿಕ್ಕ ಹುಡುಗ ಯಾಕೋ ಇವತ್ತು ನನ್ನ ಬಿಡಂಗ್ ಕಾಣಿಸ್ತಿಲ್ಲ. ಹಾಯ್ ಮೇಡಮ್, ಹಾಯ್. ಸ್ವಲ್ಪ ನೋಡ್ಕೊಂಡು ಹೋಗೋಣ, ಟ್ರಾಲಿ ಇಟ್ಕೊಂಡು. ನೀವು ಇಷ್ಟ ಹತ್ರ ಬಂದ್ರೆ ನನಗೆ ಭಯ ಆಗಲ್ವಾ? ಸ್ನ್ಯಾಕ್ಸ್ ಬೇಡ ಮೇಡಮ್, ಥ್ಯಾಂಕ್ ಯು. ಏನೇನೆಲ್ಲ ತರ್ತಾ ಇದೆಯಾ ಪುಟ್ಟ ನೀನು? ನಂಗಿದೆಲ್ಲ ಬೇಡ, ಮೊಟ್ಟೆ ಬೇಕು, ಮೊಟ್ಟೆ. ಹಣ ಬಂದ. ಥ್ಯಾಂಕ್ಸ್ ಅಣ್ಣ, ಹಂಗೆ ನಿಧಾನಕ್ಕೆ ಇಟ್ಬಿಡು. ಅಣ್ಣ ಯಾಕೋ ಮೂಡಲಿಲ್ಲ ಇವತ್ತು. ಆರಾಮಾಗಿದ್ದೀಯ ಅಣ್ಣ? ಅಣ್ಣ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಥರ ಮಾತಾಡ್ಸಿದ್ರು ಮಾತಾಡಲ್ಲ, ಯಾಕಂತ ಗೊತ್ತಿಲ್ಲ. ಸರಿ, ನಾನು ಇಲ್ಲಿಂದ ಹೊರಡ್ತೀನಿ. ಆ ಬೆಟ್ಟ ಬೇರೆ ಇಳಿಬೇಕು ನಾನು ಇನ್ನೊಂದ್ಸಲ ಇವಾಗ. ಬಾಯ್. ಇವರಿಬ್ರು ನನ್ನ ಗುರಾಯಿಸ್ತಾ ನಿಂತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಏನಾಯ್ತು ಅಣ್ಣ ನಿಮ್ಮಿಬ್ರಿಗೂ? ನಿಮ್ಗೆ ನನ್ನ ನೋಡಿ ಆಶ್ಚರ್ಯ ಆಗಿದೆಯೋ ಇಲ್ಲ ಕೋಪ ಬಂದಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ, ಟಾಟಾ, ಬಾಯ್, ಮತ್ತೆ ಸಿಗೋಣ.